ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ 2026ರ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ 3 ದಿನಗಳ ಕಾಲ ನಡೆಯುವ ತೆಪ್ಪೋತ್ಸವದಲ್ಲಿ 2ನೇ ದಿನವಾದ ಭಾನುವಾರ ರಾತ್ರಿ ಕಾರ ಹುಣ್ಣಿಮೆ ವಿಶೇಷ ದಿನದಂದು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ದೇವಾಲಯದಿಂದ ಹೊರತಂದ ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ಕಪಿಲಾ ನದಿ ದಡದಲ್ಲಿರುವ ಮಂಟಪದಲ್ಲಿ ಇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಗಂಗಾ ಪೂಜೆ ಸಲ್ಲಿಸಿ ಗಂಗಾಜಲದಿಂದ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಯಾಂತ್ರಿಕ ದೋಣಿಯನ್ನ ಶುದ್ಧಗೊಳಿಸಲಾಯಿತು. ನಂತರ ಮಂಟಪದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನ ಮಂಗಳವಾದ್ಯಗಳೊಂದಿಗೆ ಅಲಂಕರಿಸಿದ ಭವ್ಯ ಯಾಂತ್ರಿಕ ದೋಣಿಯಲ್ಲಿರಿಸಿ ಪೂಜೆ ಸಲ್ಲಿಸಿದ ಬಳಿಕ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರೀ ಅವರ ತೆಪ್ಪವು ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಪ್ರದಕ್ಷಿಣೆ ಹಾಕಿತ್ತು. ತೆಪ್ಪೋತ್ಸವವನ್ನ ಕಣ್ತುಂಬಿಕೊಂಡು ಭಕ್ತರು ಶ್ರೀ ಗಿರಿಜಾ ಶಂಕರರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿ ನಮನ ಸಲ್ಲಿಸಿದರು. ಹುಣ್ಣಿಮೆಯ ವಿಶೇಷ ದಿನವಾದ ಭಾನುವಾರ ರಾಜ್ಯದ ನಾನಾ ಮೂಲೆಗಳಿಂದ ದೇವಾಲಯಕ್ಕೆ ಹಾಗೂ ತೆಪ್ಪೋತ್ಸವಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ತೆಪ್ಪೋತ್ಸವ ಮುಗಿದ ಬಳಿಕ ಶ್ರೀಯವರ ಉತ್ಸವ ಮೂರ್ತಿಗಳನ್ನ ಪಲ್ಲಕ್ಕಿ ಮಂಟಪದ ಮೂಲಕ ದೇವಸ್ಥಾನಕ್ಕೆ ತಂದು ಸ್ವಸ್ಥಾನ ಸೇರಿಸಲಾಯಿತು. ಬರುವ ದಾರಿ ಉದ್ದಕ್ಕೂ ಭಕ್ತರು ಪೂಜಾ ಸಾಮಗ್ರಿಗಳೊಂದಿಗೆ ಸಾಲುಗಟ್ಟಿ ನಿಂತು ಶ್ರೀ ಶಿವ ಪಾರ್ವತಿ ಉತ್ಸವ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿ ಭಾವ ಮೆರೆದರು. ಕಾರ ಹುಣ್ಣಿಮೆಯ ವಿಶೇಷ ದಿನವಾದ ಭಾನುವಾರ ರಾತ್ರಿ 11 ಗಂಟೆಯಾದರೂ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಕಡಿಮೆಯಾಗಿರಲಿಲ್ಲ. ಅದರಲ್ಲೂ ಕೆಲ ದೂರದ ಊರುಗಳಿಂದ ಬಂದ ಭಕ್ತರು ದೇವಾಲಯದ ಹೊರ ಆವರಣದಲ್ಲೇ ಬೀಡು ಬಿಟ್ಟು ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭ ದೇವಾಲಯದ ವತಿಯಿಂದ ದೇವಾಲಯದ ನಾದ ಮಂಟಪದಲ್ಲಿ ಖ್ಯಾತ ಜನಪದ ಗಾಯಕ ಮಲವಳ್ಳಿ ಮಹಾದೇವಸ್ವಾಮಿ ಹಾಗೂ ವೃಂದದವರಿಂದ ಜನಪದ ಮತ್ತು ಭಕ್ತಿ ಗೀತೆಗಳನ್ನ ಏರ್ಪಡಿಸಲಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಕುಟುಂಬದವರು ಸೇರಿದಂತೆ ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್, ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ, ಸಹಾಯಕ ಅಧಿಕಾರಿ ಸತೀಶ್, ವೃತ್ತ ನಿರೀಕ್ಷಕ ರವೀಂದ್ರ, ಧರ್ಮದರ್ಶಿಗಳಾದ ಶ್ರೀಧರ್, ಕೃಷ್ಣ, ಗೋವಿಂದರಾಜ್, ಮಹೇಶ್ ಹಾಗೂ ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀ ನಾಗಚಂದ್ರ ದೀಕ್ಷಿತ್ ಅವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ 3 ದಿನಗಳ ಕಾಲ ನಡೆಯುವ ತೆಪ್ಪೋತ್ಸವದಲ್ಲಿ ಮಂಗಳವಾರ ನಡೆಯುವ ತೆಪ್ಪೋತ್ಸವದ ಬಳಿಕ ಶತಮಾನೋತ್ಸವದೊಂದಿಗೆ 2026ನೇ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಎಂದು ತಿಳಿಸಿದರು. ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಭಕ್ತಿಯಿಂದ ನಿಮ್ಮ ಎಲ್ಲ ಬೇಡಿಕೆಗಳನ್ನು ದೇವರ ಮುಂದೆ ಇಡಿ. ಹಾಗೆ ಜನಸಂಖ್ಯೆಗಳ ಮಧ್ಯದಲ್ಲಿ ಕಳ್ಳಕಾಕರ ಬಗ್ಗೆ ಜಾಗೃತರಾಗಿ, ಮೊಬೈಲ್ ಫೋನ್ಗಳ ಬಗ್ಗೆ ಜಾಗೃತರಾಗಿ.
ಶ್ರೀ ಗುರುಭ್ಯೋ ನಮಃ. ವಾಗರ್ತ ಸಂಪರ್ಕೋ ವಾಗರ್ತ ಪ್ರತಿಪರ್ತಿಯೇ ಜಗದಸ್ತು ಜಗವಂತೆ ಪಾರ್ವತಿ ಪರಮೇಶ್ವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ದಿವಸ 7ನೇ ದಿನದ ಕಾರ್ಯಕ್ರಮ. ಈ ದಿವಸ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಬೆಳಗ್ಗೆ ವಿಷಕಾಲದಲ್ಲಿ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ವೃತ್ತಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ, ಸಂಗಮ ಕಾಲ ಪೂಜೆ ಹಾಗೂ ಮಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೇಂದ್ರಗಳು ಸಮಾಪ್ತಿಯಾಗಿ ಸಂಜೆ 4:30 ಗಂಟೆಗೆ ವಿಶೇಷವಾಗಿ ಫಲಪೌರ್ಣಮಿ ಅಂಗವಾಗಿ ಈ ದಿವಸ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಗೆ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಥರದ ಫಲಗಳು ಅಂದರೆ ಎಲ್ಲ ಥರ ಹಣ್ಣುಗಳನ್ನು ಹಾಕಿ ದೇವರಿಗೆ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕ ನಂತರ ಫಲದಲ್ಲಿ ಅರ್ಚನೆ ನೆರವೇರಿಸಿದ ನಂತರ ದೀಪಾರ್ಚನೆ ನೈವೇದ್ಯ, ದೀಪಾರಾಧನೆ ಹಾಗೂ ಏಕಾಂತ ಕಾಲ ಆದ ನಂತರ ಪೌರ್ಣಿಮೆ ಅಂಗವಾಗಿ ರಥೋತ್ಸವ ದೇವಸ್ಥಾನದ ಹೊರಾವರಣದಲ್ಲಿ ನೆರವೇರಲಾಗಿತ್ತು. ನಂತರ ದೇವರನ್ನ ಕಪಿಲಾ ನದಿಯಲ್ಲಿ ಪೂಜೆ ಮಾಡಿಸಿ ಕಪಿಲಾ ನದಿ ದಡದಲ್ಲಿ ವಿವಿಧ ಹೂಗಳು ಹಾಗೂ ಆಭರಣಗಳಿಂದ ದೇವರನ್ನು ಅಲಂಕೃತ ಮಾಡಿ ಕಪಿಲಾ ನದಿಯಲ್ಲಿ ಸುಮಾರು 30 ನಿಮಿಷಗಳ ದೇವರ ತೆಪ್ಪೋತ್ಸವ ನೆರವೇರಿಸಲಾಗಿದೆ. ನಂತರ ದೇವರ ಸ್ವಸ್ಥಾನಕ್ಕೆ ಬಂದ ನಂತರ ಷೋಡಶೋಪಚಾರ ಪೂಜೆ ಮಂಟಪೋತ್ಸವದೊಂದಿಗೆ ಈ ದಿನ ಪೂಜಾ ಕೇಂದ್ರಗಳು ಸಮಾಪ್ತಿಯಾಗಿದೆ. ನಾಳೆ ಕೂಡ ಸಂಜೆ 7 ಗಂಟೆಗೆ ಇದೇ ರೀತಿ ತೆಪ್ಪೋತ್ಸವ ಇರುತ್ತೆ. ತೆಪ್ಪೋತ್ಸವದ ನಂತರ ರಾತ್ರಿ ಶೈನೋತ್ಸವದೊಂದಿಗೆ 2026ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವ ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಪ್ರಧಾನ ಅರ್ಚಕರು, ಶ್ರೀಕಂಠೇಶ್ವರ ದೇವಸ್ಥಾನ, ನಂಜನಗೂಡು.